ಕೊಪ್ಪಳದ ತುಂಗಭದ್ರಾ ಹಿನ್ನೀರು ಪ್ರದೇಶದಲ್ಲಿ ಅಕ್ರಮವಾಗಿ ಕಪ್ಪು ಮಣ್ಣು ಕಳ್ಳ ಸಾಗಾಟ ಅಬ್ಬರವಾಗಿ ನಡೆಯುತ್ತಿದ್ದು, ಕೂಡಲೇ ಕೊಪ್ಪಳದ ಜಿಲ್ಲಾಧಿಕಾರಿಗಳು ಮತ್ತು SP ಸಾಹೇಬರು ಮತ್ತು ಗಣಿ ಮತ್ತು ವಿಜ್ಞಾನ ಇಲಾಖೆ ಹಾಗೂ ತುಂಗಭದ್ರಾ ಬೋರ್ಡಿನ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಗಮನ ಹರಿಸಬೇಕು. ಯಾಕೆಂದರೆ ಈ ಭಾಗದಲ್ಲಿ ಕೊಪ್ಪಳದಿಂದ ಗಂಗೋತಿಯ ಇಟ್ಟಂಗಿ ಭಟ್ಟಿಗಳಿಗೆ, ವೆಂಕಟಗಿರಿ ಭಾಗದ ಇಟ್ಟಂಗಿ ಭಟ್ಟಿಗಳಿಗೆ ಮತ್ತು ಕೊಪ್ಪಳದ ಇಟ್ಟಂಗಿ ಭಟ್ಟಿಗಳಿಗೆ ರಾಜಾರೋಷವಾಗಿ ಯಾವುದೇ ಒಂದು ಭಯ ಇಲ್ಲದೆ ದಿನನಿತ್ಯ ಸಾವಿರಾರು ಟಿಪ್ಪರ್ಗಳ ಮೂಲಕ ಕಾನೂನು ಬಾಹಿರವಾಗಿ ಯಾವುದೇ ಒಂದು ರೀತಿಯ ಪರ್ಮಿಷನ್ ಇಲ್ಲದೆ ದಿನನಿತ್ಯ ಸಾವಿರಾರು ಟಿಪ್ಪರ್ಗಳು ನಡೀತಿದ್ರು ಸಹಿತ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸೋದು ಒಂದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಕೂಡಲೇ ಅಧಿಕಾರಿಗಳು ತುಂಗಭದ್ರಾ ಡ್ಯಾಮಿನಿಂದ ಬರ್ತಕ್ಕಂಥ ಕಪ್ಪು ಮಣ್ಣನ್ನು ರೈತರ ಹೊಲಗಳಿಗೆ ಹಾಕಿಸಿಕೊಳ್ಳುವುದಕ್ಕೆ ಮಾತ್ರ ನೀವು ಅನುಮತಿ ಕೊಡಬೇಕು. ಇಟ್ಟಂಗಿ ಭಟ್ಟಿಗಳಿಗಾಗಲಿ ಅಥವಾ ಇನ್ನಿತರ ಅಕ್ರಮ ಚಟುವಟಿಕೆಗಳಾಗಲಿ ಹಾಕುವುದಕ್ಕೆ ನೀವು ಯಾವುದೇ ರೀತಿಯ ಪರ್ಮಿಷನನ್ನು ಕೊಡಬಾರ್ದು. ಹಾಗಾಗಿ ಈ ದಿನನಿತ್ಯ ಈ ಭಾಗದಲ್ಲಿ ರಾತ್ರಿ ಸಮಯದಲ್ಲಿ ಗಂಗೋತ್ರಿಯಿಂದ ಹಾಗೂ ಕೊಪ್ಪಳ ಭಾಗದಿಂದ ಬರ್ತಕ್ಕಂಥ ಜನಗಳಿಗೆ ರಾತ್ರಿ ಸಂಚಾರ ಮಾಡಲಿಕ್ಕೆ ಭಾಳ ತೊಂದರೆ ಆಗಿದೆ. ರಾತ್ರಿ ಹೆಚ್ಚಿನ ಬಾಡಿಗೆ ಆಸೆಗೆ ಕೆಲವು ಟಿಪ್ಪರ್ ಮಾಲೀಕರು ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ ತನಕ ಇವರು ಒಂದು ಗಾಡಿಗಳನ್ನು ಚಲಾವಣೆ ಮಾಡಿ ಮುಖಾಮುಖಿಯಾಗಿ ಅಪಘಾತಕ್ಕೆ ಈಡಾಗುವಂಥ ಘಟನೆಗಳು ನಡೆದಿದ್ದಾವೆ. ಈಗ ಏನು ಮಾಡಿದ್ದಾರೆ ಅಂತಂದರೆ, ಈ ಹಿಂದೆ ಹಳ್ಳಿಗಳಲ್ಲಿ ಕೆರೆಗಳನ್ನು ಇವರು ಸಂಪೂರ್ಣವಾಗಿ ನುಂಗಿ ನೀರು ಕುಡಿಬಿಟ್ಟಿದ್ದಾರೆ. ಕೆಲವು ಭೂಗಳರು ರಾತ್ರಿ ಹೊತ್ತಲ್ಲಿ ಕೋಟ್ಯಾಧೀಶರು ಆಗ್ಬೇಕಂತ ಇವರೆಲ್ಲ ಪ್ರಯತ್ನಪಟ್ಟು ಹಳ್ಳಿ ಭಾಗದಲ್ಲಿ ಬರ್ತಕ್ಕಂಥ ಕೆರೆಗಳನ್ನು ನುಂಗಿ ನೀರು ಕುಡಿದಿದ್ದಾರೆ. ಈಗ ಅವ್ರು ಕಣ್ಣು ಬಿದ್ದಿರೋದು ಸಾರ್ವಜನಿಕ ಸ್ವತ್ತಾಗಿರ್ತಕ್ಕಂಥ ತುಂಗಭದ್ರಾ ಡ್ಯಾಮ್. ಕೂಡಲೇ ಅಧಿಕಾರಿಗಳು ಆ ಒಂದು ಡ್ಯಾಮಿಗೆ ಸಂಪೂರ್ಣ ಬದ್ಧತೆ ಒದಗಿಸಬೇಕು. ಸಾವಿರಾರು ಟಿಪ್ಪರ್ಗಳ ಮೂಲಕ ಅಕ್ರಮವಾಗಿ ಕಪ್ಪು ಮಣ್ಣನ್ನು ಕಳ್ಳ ಸಾಗಾಟ ಮಾಡ್ತಿರುವ ಕೆಲವು ಅಧಿಕಾರಿಗಳ ಮೇಲೆ ಕೂಡಲೇ ಕ್ರಮ ತೆಗೆದುಕೋಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೇವೆ. ಮತ್ತು ಈ ಕೆಲವು ಪುಡಾರಿಗಳನ್ನು ಇಟ್ಟುಕೊಂಡು ಮತ್ತು ಇನ್ನಿತರ ಯಾವುದೇ ರಾಜಕಾರಣಿಗಳನ್ನು ಹೆಸರು ಹೇಳಿಕೊಂಡು ನಮ್ಮನ್ನು ಯಾರು ಏನು ಮಾಡ್ತಾರೆ, ನಮ್ಮನ್ನ ಯಾರು ತಡೆಯೋಕ್ಕಾಗುತ್ತೆ ಅಂತಂದು ಯಾರಾದರೂ ಭಾವಿಸಿದರೆ ಅದನ್ನು ಕೂಡಲೇ ತಲೆಯಿಂದ ತೆಗಿಬೇಕು. ತುಂಗಭದ್ರಾ ಡ್ಯಾಮ್ ಯಾರಪ್ಪನ ಆಸ್ತಿ ಅಲ್ಲ, ಇದು ಸಾರ್ವಜನಿಕರ ಆಸ್ತಿ, ರೈತರ ಆಸ್ತಿ. ಅಲ್ಲಿ ಸಿಗ್ತಕ್ಕಂಥ ಖನಿಜ ಸಂಪತ್ತಾಗಲಿ, ಅಲ್ಲಿ ಇರ್ತಕ್ಕಂಥ ಫಲವತ್ತತೆ ಮಣ್ಣಾಗಲಿ ಅದು ರೈತರಿಗೆ ಮುಟ್ಟಬೇಕು. ಯಾವುದೇ ಕಳ್ಳ ಕದಿಮರಿಗೆ ಮತ್ತು ಭೂಗಳರಿಗೆ ಅದು ಮುಟ್ಟತೈತೆ ಅಂದರೆ ಯಾರೂ ಇಲ್ಲಿ ಒಪ್ಪಕ್ಕೆ ಸಾಧ್ಯ ಇಲ್ಲ. ಕೂಡಲೇ ಅಧಿಕಾರಿಗಳು ಕೊಪ್ಪಳದ DC ಸಾಹೇಬರು ಸುರೇಶ್ ಸರ್ ಆಗಲಿ ಮತ್ತು SP ಸಾಹೇಬರು ಆಗ್ತಕ್ಕಂಥ ಡಾಕ್ಟರ್ ರಾಮ್ ಅರಸಿದ್ದಿ ಆಗಲಿ ಮತ್ತು ಗಣಿ ಮತ್ತು ಭೂಜ್ಞಾನ ಇಲಾಖೆ ಕೊಪ್ಪಳ ಇವರಾಗಲಿ ಮತ್ತು ಇದು ಬೋರ್ಡಿನ ಅಧಿಕಾರಿಗಳಾಗಲಿ ಕೂಡಲೇ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕೊಪ್ಪಳದಿಂದ ಗಂಗೋತ್ರಿಗೆ ಬರ್ತಕ್ಕಂಥ ವೆಂಕಟಗಿರಿ ಇಟ್ಟಂಗಿ ಭಟ್ಟಿಗಳಿಗೆ ಬರ್ತಕ್ಕಂಥ ರಾತ್ರಿ ಹೊತ್ತಲ್ಲಿ ನಾನು ನಿಯತ್ತಾಗಿ ಅವರು ಲೀಗಲಾಗಿ ಬರ್ತಕ್ಕಂಥ ಮಣ್ಣುಗಳನ್ನು ನಾನು ಪ್ರಶ್ನೆ ಮಾಡ್ತಿಲ್ಲ. ರಾತ್ರಿಯಾಗಿ ಅಕ್ರಮವಾಗಿ ಜೀರೋ ಇದರಿಂದ ಹೊಡಿತಕ್ಕಂಥ ಇದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾಯಿದ್ದೀನಿ. ದಯವಿಟ್ಟು ಕೂಡಲೇ ಅಧಿಕಾರಿಗಳು ದಿನನಿತ್ಯ ಸಾವಿರಾರು ಟಿಪ್ಪರ್ ಮೂಲಕ ಕೊಪ್ಪಳದಿಂದ ಗಂಗೋತಿ ಕಡೆಗೆ ಮತ್ತು ಕೊಪ್ಪಳದ ಇಟ್ಟಂಗಿ ಭಟ್ಟಿಗಳಿಗೆ ದಿನನಿತ್ಯವಾಗಿ ಆಗ್ತಿದ್ರು ಸಹಿತ ಅಧಿಕಾರಿಗಳು ಯಾಕೆ ಇದರಿಂದ ಮೌನ ವಹಿಸಿಕೊಂಡಿದ್ದರೋ ನನಗೆ ಅರ್ಥ ಆಗ್ತಿಲ್ಲ. ಕೂಡಲೇ ತಾವುಗಳು ತುಂಗಭದ್ರಾ ಡ್ಯಾಮ್ನಲ್ಲಿ ನಡೀತಕ್ಕಂಥ ಅಕ್ರಮ ಚಟುವಟಿಕೆಗಳನ್ನು ಕೂಡಲೇ ಬಂದ್ ಮಾಡಬೇಕು. ಅಲ್ಲಿ ಇರ್ತಕ್ಕಂಥ ಬೆಳ್ಳೂರು, ಬೂದಿಯಾಳು, ಗೊಂಡೆಬಾಳು ಮತ್ತು ಡಂಬರಹಳ್ಳಿ, ಹಿರೇಸಿಂದಗಿ, ಕಾಸಿನಕಂಡೆ, ಹೊಸಳ್ಳಿ ಇನ್ನಿತರ ಗ್ರಾಮಗಳಿಂದ ದಿನನಿತ್ಯ ರಾತ್ರಿ ಹೊತ್ತಲ್ಲಿ ಸಾವಿರಾರು ಚಟುವಟಿಕೆ ನಡೀತಿದೆ. ಇದನ್ನೆಲ್ಲ ಕೂಡಲೇ ಬಂದ್ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಮಾನದಲ್ಲಿ ರಸ್ತೆ ತಡೆ ಹೋರಾಟ ಮಾಡ್ತೀವಿ. ಇದನ್ನು ಯಾರಾದರೂ ರೌಡಿಗಳನ್ನ ಇಟ್ಕೊಂಡು ಇನ್ನಿತರ ಯಾವುದೇ ಒಂದು ಕ್ವಶನ್ ಮಾಡ್ತಕ್ಕಂಥ ಜನಗಳನ್ನು ತಡೆಯುವುದಕ್ಕೆ ಸಂಘಟನೆಕಾರರನ್ನು ತಡೆಯುವ ಸಲುವಾಗಿ ಜನಗಳನ್ನ ಇಟ್ಕೊಂಡು ಬಂದರೆ ಇಲ್ಲಿ ಯಾರ್ದು ನಡೆಯೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಭೂಗಳರು ಇದನ್ನು ಅರ್ಥ ಮಾಡಿಕೊಂಡು ಸಾರ್ವಜನಿಕ ಸ್ವತ್ತಾದ ತುಂಗಭದ್ರಾ ಅದು ರೈತರಿಗೆ ಸಂಬಂಧಪಟ್ಟಿದ್ದು, ಸಾರ್ವಜನಿಕರಿಗೆ ಸಂಬಂಧಪಟ್ಟಿದ್ದು, ನಿಮ್ಮಂತಹ ಭೂಗಳರಿಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ತಾ ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಯಲ್ಲಿ ಮನವಿ ಸಲ್ಲಿಸ್ತಾ ಇದ್ದೇನೆ.